ನಮಸ್ಕಾರ ಸ್ನೇಹಿತರೆ. ಇಂಡೋ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ನ 2ನೇ ದಿನದಾಟ ಮುಕ್ತಾಯದ ಬಳಿಕ ರೋಹಿತ್ ಹೇಳಿದ್ದೇನು? ಕೊಹ್ಲಿ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ನಾಯಕ ಹಿಟ್ಮ್ಯಾನ್. ಅಷ್ಟಕ್ಕೂ 2ನೇ ದಿನದಾಟದ ಮುಕ್ತಾಯದ ಬಳಿಕ ರೋಹಿತ್ ಹೇಳಿದ್ದೇನು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ಟೀಮ್ ಇಂಡಿಯಾವು ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆಡುತ್ತಿದೆ. ಡಿಸೆಂಬರ್ 26ರಿಂದ ನಡೆಯುತ್ತಿರುವ ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ಮೊದಲ ದಿನದಾಟದ ಅಂತ್ಯಕ್ಕೆ 208 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ 2ನೇ ದಿನದಾಟವನ್ನು ಆರಂಭಿಸಿದ ಟೀಮ್ ಇಂಡಿಯಾವು ಕೆಎಲ್ ರಾಹುಲ್ ಅವರ ಭರ್ಜರಿ ಶತಕದೊಂದಿಗೆ ತನ್ನ ಮೊದಲ ಇನ್ನಿಂಗ್ಸ್ ಅನ್ನ 245 ರನ್ಗಳಿಗೆ ಅಂತ್ಯಗೊಳಿಸಿಕೊಂಡಿತು ಸ್ನೇಹಿತರೆ. ಇನ್ನು 2ನೇ ಇನ್ನಿಂಗ್ಸ್ ಆರಂಭಿಸಿದ ಸೌತ್ ಆಫ್ರಿಕಾ ತಂಡ ಉತ್ತಮ ಆರಂಭವನ್ನು ಪಡೆದುಕೊಳ್ಳುವಲ್ಲಿ ವಿಫಲವಾಯಿತು. ಏಕೆಂದರೆ ಸಿರಾಜ್ ರವರ ಬೌಲಿಂಗ್ ನಲ್ಲಿ ಆಡಮ್ ಮಾರ್ಕ್ರಮರ್ ಅವರು 5 ರನ್ ಗಳಿಸಿದ್ದ ವೇಳೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ಇನ್ನು ಇದಾದ ಬಳಿಕ ಟಾನಿ ಜಾರ್ಜ್ ಹಾಗೂ ಡೀನ್ ಎಲ್ಗರ್ ರವರು ಆಫ್ರಿಕಾ ತಂಡವನ್ನ ಮುನ್ನಡೆಸಿದರು. ಇನ್ನು ಇದೇ ಸಮಯದಲ್ಲಿ ಬೌಲಿಂಗ್ ದಾಳಿಗಿಳಿದ ಬೂಮ್ರಾ ರವರು ಟಾನಿ ಜಾರ್ಜ್ ರವರ ವಿಕೆಟ್ ಕಬಳಿಸಿ ಟೀಮ್ ಇಂಡಿಯಾಗೆ ಯಶಸ್ಸನ್ನ ತಂದುಕೊಟ್ಟರು ಬಂಧುಗಳೇ. ಇನ್ನು ಇದಾದ ಬಳಿಕ ಡೇವಿಡ್ ಹಾಗೂ ಡೀನ್ ಎಲ್ಗರ್ ರವರು ಟೀಮ್ ಇಂಡಿಯಾದ ಬೌಲರ್ ಗಳನ್ನ ಚೆಂಡಾಡಿದರು. ಈ ಜೋಡಿಯು 100ಕ್ಕೂ ಅಧಿಕ ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಲೀಡ್ ಮಾಡಿತು. ಡೀನ್ ಎಲ್ಗರ್ ಅವರು 140 ರನ್ ಗಳಿಸಿ 3ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡರೆ ಡೇವಿಡ್ ರವರು 56 ರನ್ ಸಿಡಿಸಿ ಸಿರಾಜ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಇನ್ಫ್ಯಾಕ್ಟ್ ವಿಕೆಟ್ ಒಪ್ಪಿಸಿದ್ರು ಅನ್ನುವುದಕ್ಕಿಂತ ಹೆಚ್ಚಾಗಿ ಕೊಹ್ಲಿಗೆ ಸಂದ ವಿಕೆಟ್ ಅಂತಾನೆ ಹೇಳಬಹುದು. ಏಕೆಂದರೆ ಡೇವಿಡ್ ರವರು ಔಟ್ ಆಗುವುದರಲ್ಲಿ ಕೊಹ್ಲಿ ರವರ ರಿವ್ಯೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಎಲ್ಬಿ ಬಲೆಗೆ ಬಿದ್ದ ಡೇವಿಡ್ ರವರು ಅಂಪೈರ್ ಆ ನಿರ್ಧಾರವನ್ನ ಔಟ್ ಎಂದು ನೀಡಿರಲಿಲ್ಲ. ತಕ್ಷಣವೇ ರಿವ್ಯೂ ತೆಗೆದುಕೊಂಡ ಕೊಹ್ಲಿ ರವರು ತದನಂತರ ಪರಿಶೀಲಿಸಿದಾಗ ಔಟ್ ಎಂದು ಥರ್ಡ್ ಅಂಪೈರ್ ತೀರ್ಪನ್ನ ಕೊಟ್ಟರು. ಈ ಮೂಲಕ ಪಂದ್ಯದ ಮೇಲೆ ಟೀಮ್ ಇಂಡಿಯಾವು ಹಿಡಿತ ಸಾಧಿಸಲು ಕೊಹ್ಲಿ ರವರು ಪ್ರಮುಖ ಪಾತ್ರವನ್ನ ವಹಿಸಿದರು ಅಂತ ಹೇಳಬಹುದು ಬಂಧುಗಳೇ. ಇನ್ನು 2ನೇ ದಿನದಾಟದ ಮುಕ್ತಾಯದ ಬಳಿಕ ರೋಹಿತ್ ರವರು ಹೀಗೆ ಹೇಳಿದ್ದಾರೆ: ಕೊಹ್ಲಿ ಯಾವಾಗ ಏನು ಮಾಡುತ್ತಾರೆ ಎಂದು ಯಾರಿಗೂ ಗೊತ್ತಿರುವುದಿಲ್ಲ ಮತ್ತು ಅವರು ನಮ್ಮ ತಂಡದ ದೊಡ್ಡ ಅಸ್ತ್ರ. ನಾನು ಬಯಸುತ್ತೇನೆ ಕೊಹ್ಲಿ ಯಾವಾಗಲೂ ತಂಡವನ್ನ ಮುನ್ನಡೆಸಬೇಕು ಎಂದು. ಅಲ್ಲದೆ ಇವರ ಬಳಿ ಒಳ್ಳೆಯ ಅನುಭವವೂ ಕೂಡ ಇದೆ. ನನಗೆ ಅನಿಸುತ್ತೆ ಕೊಹ್ಲಿಯ ನಿರ್ಧಾರಗಳಿಂದಲೇ ನಾವು 2 ವಿಕೆಟ್ಗಳನ್ನ ಪಡೆದಿದ್ದೆವು ಎಂದು. ಈ ರೀತಿಯ ಔಟ್ ಆಫ್ ದಿ ಬಾಕ್ಸ್ ಯೋಚನೆಗಳು ಕೊಹ್ಲಿಯಿಂದ ಮಾತ್ರ ಸಾಧ್ಯ. ಮತ್ತು ಮಾತು ಮುಂದುವರಿಸಿದ ರೋಹಿತ್ ರವರು, ರಿವ್ಯೂಗಾಗಿ ನಾನು ರಾಹುಲ್ ಕಡೆ ನೋಡಿದೆ. ಆಗ ಕೊಹ್ಲಿ ಔಟ್ ಎಂದು ರಿವ್ಯೂ ತೆಗೆದುಕೊಂಡರು. ಹಾಗೆ ನನಗೆ ಅನಿಸಿತ್ತು ಇದು ಖಂಡಿತವಾಗಿಯೂ ಔಟ್ ಇರುತ್ತದೆ ಎಂದು. ಏಕೆಂದರೆ ಕೊಹ್ಲಿ ಯಾವತ್ತಿದ್ದರೂ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಹೇಳಬೇಕೆಂದರೆ ನಾವು 2ನೇ ದಿನ ಕೊಹ್ಲಿಯಿಂದಲೇ ಈ ಒಂದು ಪಂದ್ಯದಲ್ಲಿ ಸರ್ವೈವ್ ಆಗಿದ್ದೇವೆ. ಥ್ಯಾಂಕ್ ಯು ವಿರಾಟ್ ಎಂದು ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ಬ್ಯಾಟಿಂಗ್ ನಲ್ಲಿ ಶತಕ ಬಾರಿಸಿ ನಮಗೆ ಗೆಲುವು ತಂದು ಕೊಡುತ್ತೀರಿ ಎಂದು ನನಗೆ ನಂಬಿಕೆ ಇದೆ ಎಂದು ರೋಹಿತ್ ಶರ್ಮಾ ಅವರು 2ನೇ ದಿನದಾಟ ಮುಕ್ತಾಯದ ಬಳಿಕ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂಡೋ ಆಫ್ರಿಕಾ ನಡುವಿನ ಡೇ 2 ಮುಗಿದ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.